ಹೆತ್ತ ಮಗನಿಂದಲೇ ತಂದೆಗೆ ಚಾಕು ಇರಿದಿರುವಂತಹ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಹೆತ್ತ ತಂದೆಯ ಮೇಲೆಯೇ ಮಗನಿಂದ 4 ಕಡೆಗಳಲ್ಲಿ ಚಾಕು ಇರಿದಿರುವಂಥದ್ದು. ನಮ್ದು 3 ಎಕರೆ ಹೊಲ ಐತಿ, ನಮ್ದು ಸಾಕಷ್ಟು ಐತ್ರಿ. ಇಲ್ಲ ನಂಗೆ ನಾವು ದುಡ್ಕೊಂಡಿದ್ದೇವೆ, ಇಲ್ಲಿ ಬಂದ್ರು ಅವ್ರು ನಂಬಿಕೆ ಇಲ್ಲ ನಮಗೆ. ನಮ್ಮ ತಾಯಿ ಮನೆಗೆ ಬಂದ್ರೆ ನಮ್ದು ಇಲ್ಲ, ನಾವು ಅಡ್ಡಾಡಿದ್ರು ನಮ್ದು ಇಲ್ಲ. ಹೆದರಿಗೆ ಭಯ ಆಕತ್ರಿ, ಅವ್ರ ಮನೆ ಕಡೆ ಹೋದ್ರೆ ಬರೇ ಭಯ ಆಕತ್ತಿ. ಬರೀ ಅವು ಗುಂಡಾಗಳಿಗೆ ಅಡ್ಡಾಡ್ತಾನ್ರಿ. ಹುಬ್ಬಳ್ಳಿಯ ಅದರಗುಂಚಿ ಗ್ರಾಮದ ಮಗ ಮಹೇಶ್ ಸುಂಕದ ತನ್ನ ತಂದೆಯಾದ ಯಲ್ಲಪ್ಪ ಸುಂಕದ ಮೇಲೆ ಚಾಕು ಇರಿದಿದ್ದಾನೆ. ಮನೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದಂತಹ ಮಾತಿನ ಚಕಮಕಿ ಮಾತಿಗೆ ಮಾತು ಬೆಳೆದು ಅತಿರೇಕಕ್ಕೆ ಹೋಗಿ ತಂದೆಗೆ ಚಾಕು ಇರಿದಿದ್ದಾನೆ. ಗಾಯಾಳು ಯಲ್ಲಪ್ಪ ಸುಂಕದನನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಆಸ್ಪತ್ರೆಯಲ್ಲಿ ಯಲ್ಲಪ್ಪನಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಸೀರೆ ಪರಪರ ಹಾಕಿ ತುರುಕಿನಿ ನಾನು ಒಳಗೆ ಮರಿಬಿನ ಸಿಗುವಲ್ದು. ಸೀರೆ ಹಿಂಗೆ ಗಳಕ್ಕೆ ಹಾಕಿದ್ವಿ ಹಿಂಗೆ ಪರಪರ ಹಿಂಗೆ ಹರ್ಕೊಂಡು ಹಾಕ್ಯಾನ ತುರುಕಿದೆ, ಇಲ್ಲಿ ತುರುಕಿದೆ. ಹಂಗೋ ರಗತ್ ಹಂಗೋ ಸೂರ್ಯ ಇಲ್ಲಿ ಹಂಗೆ ನೋಡ್ರಿ, ಇಲ್ಲಿ ಹಂಗೆ ಹಾಕಾರ ಅಷ್ಟು ಅರಿಮುಣಿಗೆ ಎದ್ದಾವು ಅರಿಬಿ. ತೆಗಿತಂಗಿದ್ರಾಗ ಹಂಗೆ ನೋಡ್ರಿ ಅರಿಬಿ ಸಣ್ಣ ಎಲ್ಲ ಒಂದು ಕೊಟ್ಟು ಇನ್ನಕ್ಕೆ ಏನು ಮಾಡಿ ಬನ್ನಿರಿ. ನಮ್ಮ ತಮ್ಮ ಅವ್ರು 3 ಮಂದಿ ಗಂಡು ಮಕ್ಕಳು, ಮಗನ ಹೊಟ್ಟಿಲೆ, ನಮ್ಮ ತಮ್ಮನ ಹೊಟ್ಟಿಲೆ 3 ಮಂದಿ, ಒಬ್ಬಾಕೆ ಹೆಣ್ಮಗ್ರಿ. ಅವ್ರು ಬಂದು ಬರೇ ಜಗಳ ಮಾಡೋದು, ಬಂದಾಗ ಒಮ್ಮೆ ಜಗಳ ಮಾಡ್ಕೊಂಡು ಹೋಗೋದು. ಹಂಗೆ ಸುಮ್ಮನೆ ಖಾಲಿ ರೀ. ನಿನ್ನ ಮಾಡ್ರೆ ಮಾಡ್ತಾನೆ, ನನ್ನ ಬರೇ ಚುಚ್ಚಾವ, ನಿನ್ನ ಬರೇ ಮಾಡ್ರೆ ಮಾಡ್ತಾನೆ, ನಿನ್ನ ಕೊಲೆನೇ ಮಾಡ್ತೇವೆ. ನಾನು ಹಂಗ್ಯಾಕಂತಿಲ್ಲ. ಅಪ್ಪಾಜಿಗೆ ನಾವು ಬಂದಾಗ ಒಮ್ಮೆ ಬುದ್ಧಿ ಹೇಳ್ಬೇಕು. ನೀ ಸುಮ್ಮನೆ ಕುಂದ್ರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.